ಇದು ನೋಡಿ ಬ್ಲೌಸು ಇವರು ಹೊಸದೇ ಸ್ಟಿಚ್ ಮಾಡಿಸಿದ್ದು ಒನ್ ಟೈಮ್ ಹಾಕ್ಕೊಂಡಿದ್ದಾರೆ ಅಷ್ಟೇ. ಐರನ್ ಮಾಡೋಕ್ಕೋಗಿ ಈ ಥರ ಸುಟ್ಟಾಕ್ಬಿಟ್ಟಿದ್ದಾರೆ. ಇದನ್ನು ಏನಾದರೂ ಮಾಡಿ ಇದು ಗೊತ್ತಾಗದೇ ಇರೋ ಥರ ಏನಾದರೂ ಆಲ್ಟ್ರೇಷನ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ ಇದು ಯಾವ ಥರ ಆಲ್ಟ್ರೇಷನ್ ಮಾಡ್ತೀನಿ ಅಂತ. ಮಾಡಿದ್ದಾದಮೇಲೆ ತೋರಿಸ್ತೀನಿ. ಇದು ನೋಡಿ ಆ ಸುಟ್ಟೋಗಿತ್ತಲ್ವ ಆ ಬ್ಲೌಸು. ಸುಟ್ಟೋಗಿದ್ದು ಯಾವ ಸೈಡು ಅಂತ ಇವಾಗ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು ಸೈಡ್ ಸುಟ್ಟೋಗಿತ್ತು, ಅದನ್ನು ಕಟ್ ಮಾಡಿಬಿಟ್ಟು ಈ ಕಡೆ ಆ ಕಡೆ ಎರಡು ಸೈಡ್ ಕಟ್ ಮಾಡಿ ಅಟ್ಯಾಚ್ ಮಾಡಿ ಈ ಅಟ್ಯಾಚ್ ಆಗಿರೋ ಜಾಗದಲ್ಲಿ ಲೇಸ್ ಹಾಕಿದ್ದೀನಿ, ಅಟ್ಯಾಚ್ ಕಾಣಬಾರ್ದು ಅಂತ. ಮತ್ತು ಈ ಕಡೆ ಒಂದು ರೌಂಡ್ ಲೇಸ್ ಹಾಕಿದ್ದೀನಿ. ಅದು ಇವಾಗ ಒಳ್ಳೆ ಬಾರ್ಡ್ರ್ ಥರ ಒಳ್ಳೆ ಚೆನ್ನಾಗಿ ಲುಕ್ ಕೊಡ್ತಾ ಇದೆ. ಮತ್ತು ಅದೇ ಈಗ ಒಂದು ಆ ಥರ ಆಯಿತು ಅಂದರೆ ಇನ್ನೊಂದು ಅದೇ ಥರನೇ ನಾವು ರೆಡಿ ಮಾಡಬೇಕಾಗುತ್ತೆ. ಸೊ ಎರಡು ಸೈಡು ಅದೇ ಥರನೇ ಸ್ಟಿಚ್ ಮಾಡಿದ್ದೀನಿ. ಬಟ್ ಇವಾಗ ಯಾವ ಕಡೆ ಅದು ಸುಟ್ಟೋಗಿತ್ತು ಸ್ಲೀವ್ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗಬೇಕು ಅಂದರೆ ನಾವು ಇನ್ಸೈಡ್ ನೋಡಬೇಕಾಗುತ್ತೆ. ಇದಿಲ್ಲ, ಹಾಂ ಇದು ನೋಡಿ ಇನ್ಸೈಡು ಕಚ್ಚಾ ಕಟ್ ಮಾಡಿ ಅಟ್ಯಾಚ್ ಮಾಡಿರ್ತೀವಲ್ಲ ಅದು ಮಾರ್ಕ್ ಗೊತ್ತಾಗುತ್ತೆ. ಅದು ಬಿಟ್ಟರೆ ಟಾಪ್ ಸೈಡಲ್ಲಿ ಎಲ್ಲೂ ಯಾವ ಸ್ಲೀವ್ಸು ಆಲ್ಟ್ರೇಷನ್ ಮಾಡಿರೋದು ಅನ್ನೋದೇ ಗೊತ್ತಾಗಲ್ಲ. ಅಷ್ಟು ನೀಟಾಗಿ ಆಲ್ಟ್ರ್ ಆಗಿದೆ. ಸುಟ್ಟೋಗಿರೋ ಸ್ಲೀವ್ ಈ ಥರ ಸುಮಾರು ಜನ ಐರನ್ ಮಾಡೋಕ್ಕೋಗಿ ಸುಟ್ಟಿರ್ತೀರ. ಅದು ಯಾವ ಜಾಗದಲ್ಲೇ ಸುಟ್ಟರು ಏನಾದರೂ ಒಂದು ಆಲ್ಟ್ರ್ ಮಾಡ್ಬೋದು, ಏನಾದರೂ ಒಂದು ಸೊಲ್ಯೂಷನ್ ಇದ್ದೇ ಇರುತ್ತೆ. ಅಯ್ಯೋ ಇದು ಡ್ಯಾಮೇಜ್ ಆಯ್ತಲ್ಲ ಅಂತ ನೀವು ಮನೇಲೇ ಇಟ್ಕೊಂಡಿದ್ರೆ ಅದು ಹಂಗೆ ಇರುತ್ತೆ. ತೊಗೊಂಡು ಬಂದು ನಮಗೆ ತೋರಿಸಿದ್ರೆ ನಾವು ಅದಕ್ಕೆ ಏನು ಮಾಡ್ಬೋದು ಅಂತ ಸೊಲ್ಯೂಷನ್ ಕೊಡ್ತೀನಿ, ಹಾಗೆ ಆಲ್ಟ್ರ್ ಮಾಡಿಕೊಡ್ತೀನಿ. ಯಾಕೆಂದರೆ ಈ ಪೊಸಿಷನಲ್ಲಿ ಬ್ಯಾಕಲ್ಲಿ ಏನಾದರೂ ಸುಟ್ಟೋಯ್ತು ಅಂತ ಹೇಳಿದ್ರೆ ಅಲ್ಲೇನಾದರೂ ಎಂಬ್ರಾಯ್ಡ್ರಿ ವರ್ಕ್ ಮಾಡ್ಬೋದು. ಆ ಥರ ಏನೋ ಒಂದು ಮಾಡಿ ರೆಡಿ ಮಾಡ್ಬೋದು. ರೆಡಿ ಮಾಡೋಕ್ಕಾಗಲ್ಲ ಅನ್ನೋದು ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಯಾವುದಾದ್ರೂ ರೆಡಿ ಮಾಡ್ಬೋದು ಅನ್ನೋದೇ ನಾನು ಜಾಸ್ತಿ ಎಲ್ಲರಿಗೂ ಹೇಳ್ತೀನಿ. ಏನಾದರೂ ಆಲ್ಟ್ರೇಷನ್ ಈ ಥರ ಇತ್ತು ಅಂದರೆ ತಂದುಕೊಡಿ, ನಾನು ರೆಡಿ ಮಾಡಿಕೊಡ್ತೀನಿ. ಥ್ಯಾಂಕ್ ಯು.